ಮಕ್ಕಳೇ, ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ಅಡಾಸಿಟಿ ಟೂಲ್ನ ಹೇಗೆ ಓಪನ್ ಮಾಡೋದು, ಅದರಲ್ಲಿ ಆಡಿಯೋನ ಹೇಗೆ ಸೇವ್ ಮಾಡೋದು, ರೆಕಾರ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಸೇವ್ ಮಾಡಿರೋ ಆಡಿಯೋನ ಹೇಗೆ ಓಪನ್ ಮಾಡೋದು, ಒಂದು ಆಡಿಯೋ ಟ್ರ್ಯಾಕ್ನ ಸೆಲೆಕ್ಟ್ ಮಾಡಿ ಹೇಗೆ ನಾಯ್ಸ್ನ ತೆಗಿಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀರಾ ಮಕ್ಕಳೇ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮಕ್ಕಳೇ. ಇದು ಅಡಾಸಿಟಿಯ ವಿಂಡೋ ಮಕ್ಕಳೇ. ಇದು ನಿಮಗೆಲ್ರಿಗೂ ಗೊತ್ತಿದೆ. ನೀವು ಮೊದಲಿಗೆ ನಾಯ್ಸ್ ಅಂದರೆ ಏನು, ನಾಯ್ಸ್ನ ಹೇಗೆ ತೆಗಿಯೋದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗ ನಾನು ನಿಮಗೆ ಒಂದೆರಡು ಆಡಿಯೋನ ಕೇಳಿಸ್ತೀನಿ. ಸೊ ಆಡಿಯೋದಲ್ಲಿ ನೀವು ಏನು ವ್ಯತ್ಯಾಸನ ನೋಡಿದ್ರಿ ಅನ್ನೋದನ್ನು ನನಗೆ ನೀವು ಹೇಳಬೇಕಾಗತ್ತೆ. ಹಾಗಿದ್ರೆ ಆಡಿಯೋನ ಕೇಳಕ್ಕೆ ರೆಡಿ ಇದ್ದೀರಾ ಮಕ್ಕಳೇ? ಸೊ ಈಗ ಆಡಿಯೋನ ನಾನು ಏನು ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ಅದನ್ನು ಸೇವ್ ಮಾಡಿದ್ದೀನಿ. ಆ ಸೇವ್ ಮಾಡಿರೋ ಆಡಿಯೋನ ಹೇಗೆ ಓಪನ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ನೀವು ಹಿಂದಿನ ವಿಡಿಯೋದಲ್ಲಿ ಒಂದು ಆಡಿಯೋನ ಸೇವ್ ಮಾಡಿದ್ರಿ, ಅದನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನು ಈಗ ನೀವು ತಿಳ್ಕೊಳ್ಳಿ. ಫೈಲ್ಗೆ ಹೋಗಿ ಅಲ್ಲಿ ಓಪನ್ ಅಂತ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಫೋಲ್ಡರ್ಸ್ಗಳು ಕಾಣಿಸ್ತಾ ಹೋಗುತ್ತೆ ನೋಡಿ. ಹೀಗೆ ಡಾಕ್ಯುಮೆಂಟ್ಸ್ಗೆ ಹೋದರೆ ಫೋಲ್ಡರ್ಸ್ಗಳು ಕಾಣಿಸುತ್ತೆ. ಸೊ ಅಲ್ಲಿ ನಾನು ಅಡಾಸಿಟಿ ಅನ್ನೋ ಫೋಲ್ಡ್ರಲ್ಲಿ ಸೇವ್ ಮಾಡಿರ್ತೀನಿ. ಸೊ ಅದನ್ನು ಓಪನ್ ಮಾಡ್ತೀನಿ. ಸೊ ಇವಾಗ ನನಗೆ ಈ ಒಂದು ಆಡಿಯೋ ಬೇಕು, ಅದನ್ನು ಓಪನ್ ಮಾಡ್ಕೋತೀನಿ. ಇದನ್ನು ಕೇಳಿಸ್ಕೊಳ್ಳಿ ಮಕ್ಕಳು. ಕೇಳಿಸ್ಕೊಂಡ್ರ ಮಕ್ಕಳೇ? ಈಗ ನಿಮಗೆ ನಾನು ಇನ್ನೊಂದು ಆಡಿಯೋನ ಕೇಳಿಸ್ತೀನಿ. ಓಪನ್. ಇದನ್ನ ಕೇಳಿಸ್ಕೊಳ್ಳಿ. ಅಡಾಸಿಟಿ ಅಟ್ 1 2 3. ಇಲ್ಲಿ ನೀವು ಏನು ವ್ಯತ್ಯಾಸನ ನೋಡಿದ್ರಿ ಮಕ್ಕಳೇ? ಮೊದಲನೇ ಆಡಿಯೋದಲ್ಲಿ ನಿಮಗೆ ತುಂಬ ಏನಿತ್ತು, ಡಿಸ್ಟರ್ಬೆನ್ಸ್ ಇತ್ತು, ಹೌದಲ್ವಾ? ನಿಮಗದು ಕೇಳಿಸ್ತಾನೆ ಇರಲಿಲ್ಲ ಅವ್ರು ಏನು ಮಾತಾಡಿದ್ದಾರೆ ಅಂತ, ಬರೀ ಬೇರೆ ಶಬ್ದಗಳು ಕೇಳಿಸ್ತಾ ಇತ್ತು. ಒಂದು ಆಡಿಯೋದಲ್ಲಿ ನಿಮಗೆ ತುಂಬ ಕ್ಲಿಯರಾಗಿ ಯಾವುದೇ ಶಬ್ದ ಇಲ್ಲದೆ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ಕೇಳಿಸ್ತು ನೋಡಿ ಮಕ್ಕಳೇ. ನಮ್ಗೆ ಯಾವುದು ಬೇಡವೋ ಆ ಶಬ್ದನೇ ನಾಯ್ಸ್. ಆ ಶಬ್ದವನ್ನು ತೆಗಿಯೋದೇ ನಾಯ್ಸ್ ರಿಡಕ್ಷನ್ ಅಥವಾ ನಾಯ್ಸ್ನ ತೆಗಿಯೋದು ಅಂತ ಹೇಳಿ. ಸೊ ಇವತ್ತು ನಾನು ನಮಗೆ ಬೇಡವಾಗಿರೋಂಥ ಶಬ್ದವಾದ ನಾಯ್ಸ್ನ ಹೇಗೆ ತೆಗಿಯೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಹಾಗಿದ್ರೆ ಅದನ್ನು ಕಲಿಯೋದಕ್ಕೆ ನೀವೆಲ್ಲರೂ ರೆಡಿನಾ ಮಕ್ಕಳೇ? ಓಕೆ. ನಿಮ್ಗೆ ಇವಾಗ ನಾನು ಆವಾಗಲೇ ತುಂಬ ನಾಯ್ಸ್ ಇರೋವಂಥ ಒಂದು ಶಬ್ದ ಇತ್ತು, ಅದನ್ನು ಈಗ ಓಪನ್ ಮಾಡ್ತೀನಿ ನೋಡಿ. ಇದೆ ಅಲ್ವಾ? ನಾನು ಆವಾಗಲೇ ಕೇಳಿಸ್ಕೊಂಡು. ಸೊ ಇವಾಗ ನಾನು ಇದಕ್ಕೆ ನಾಯ್ಸ್ನ ಹೇಗೆ ತೆಗಿಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ. ನೀವು ಮೊದಲಿಗೆ ಈ ಮೊದಲನೇ ಒಂದಿಷ್ಟು ಭಾಗನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ ಮಕ್ಕಳೇ? ಮೌಸಲ್ಲಿ ಲೆಫ್ಟ್ ಕ್ಲಿಕ್ನ ಮಾಡಿ ಈ ರೀತಿ ಹೇಳ್ತಾ ಹೋಗ್ತೀರಾ, ಹೌದಲ್ವಾ? ಸೆಲೆಕ್ಟ್ ಆಯಿತು ನೋಡಿ ಮಕ್ಕಳೇ. ಸೊ ಇದಿಷ್ಟನ್ನ ನಾನು ತೊಗೊಂಡು ಎಫೆಕ್ಟಿಗೆ ಹೋಗ್ತೀನಿ. ಮೆನು ಬರಲ್ಲಿ ಕಾಣುವಂಥ ಎಫೆಕ್ಟ್, ಇಲ್ಲಿ ನೋಡಿ ನಾಯ್ಸ್ ರಿಡಕ್ಷನ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಒಂದಿಷ್ಟು ನಂಬರ್ಗಳು ಬರುತ್ತೆ, ಅದನ್ನು ಅವರೇ ಕೊಟ್ಟಿರ್ತಾರೆ, ನೀವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ. ಇಲ್ಲಿ ಕಿಟ್ ನಾಯ್ಸ್ ಪ್ರೊಫೈಲ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿದು ಒಂದು ಎಷ್ಟು ನಾಯ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವಾಗ ವಾಪಸ್ ಬಂದು ನೀವಿವಾಗ ಇದನ್ನು ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಷ್ಟಕ್ಕೂ ನಾಯ್ಸ್ ತೆಗಿಬೇಕಲ್ವಾ ನೀವು? ಸೊ ನೀವು ಅದನ್ನು ಈ ರೀತಿ ಡ್ರ್ಯಾಗ್ ಮಾಡ್ಕೊತನಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಒಂದೇ ಸಲ ಮಾಡ್ಕೋಬೇಕು ಅಂದರೆ ಕಂಟ್ರೋಲ್-A ಕೊಟ್ಟರೆ ಒಂದೇ ಸಲ ಅಷ್ಟು ನಿಮಗೆ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಬೇಕಾದರೂ ಮಾಡ್ಬೋದು. ಮತ್ತೆ ಎಫೆಕ್ಟಿಗೆ ಹೋಗೋಣ. ಸೊ ಇಲ್ಲಿ ನಿಮಗೆ ರಿಪೀಟ್ ನಾಯ್ಸ್ ರಿಡಕ್ಷನ್ ಅಂತ ಬರುತ್ತೆ, ಅದನ್ನು ಮಾಡಿ ನೋಡಿ. ಇಲ್ಲಿ ನಾಯ್ಸು ಸಣ್ಣದಾಗ್ತಾ ಬರ್ತಿದೆ, ಹೌದಲ್ವಾ? ಮುಂಚೆ ಇದ್ದಷ್ಟು ಕಾಣಿಸ್ತಿದೆಯಾ? ಇಲ್ಲ, ಇದು ಸ್ಟ್ರೈಟ್ ಲೈನ್ ಬರಬೇಕು, ಅಲ್ಲಿವರೆಗೂ ಮಾಡ್ತಾ ಹೋಗಿ. ನೋಡಿ ಈ ರೀತಿ ರಿಪೀಟ್ ಮಾಡ್ತಾ ಹೋಗಿ ನೋಡಿ. ಇಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಕಾಣಿಸ್ತಿದೆ, ಹೌದಲ್ವಾ? ನೋಡಿ ಈ ಥರ ಝೂಮ್ ಮಾಡೋಣ. ಇಲ್ಲಿ ಝೂಮ್ ಮಾಡೋದು ನೋಡಿ, ಸ್ಟ್ರೈಟ್ ಲೈನ್ ಕಾಣಿಸ್ತಿದೆ ಅಲ್ವಾ? ಸೊ ಆ ರೀತಿ ಸ್ಟ್ರೈಟ್ ಲೈನ್ ಬರೋವರೆಗೂ ರಿಪೀಟ್ ಮಾಡ್ತಾ ಹೋಗಿ. ಇವಾಗ ಕೇಳಿಸ್ಕೊಳ್ಳಿ ಮಕ್ಕಳೇ. ಇವಾಗ ಆ ಶಬ್ದ ಇದೆಯಾ ಮಕ್ಕಳೇ? ಇಲ್ಲ ಅಲ್ವಾ? ಕಮ್ಮಿ ಆಗಿದೆ. ಇನ್ನೂ ಕಮ್ಮಿ ಆಗಬೇಕು ಅಂದರೆ ಇನ್ನೊಮ್ಮೆ ನೀವು ಎಫೆಕ್ಟಿಗೆ ಹೋಗಿ ರಿಪೀಟ್ ನಾಯ್ಸ್ ರಿಡಕ್ಷನ್. ಇವಾಗ ಕೇಳಿಸ್ಕೊಳ್ಳಿ ನಂತ ಮಕ್ಕಳೇ. ಸೊ ಈ ರೀತಿ ನಾಯ್ಸ್ನ ತೆಗಿಯೋದು.
ವಿಡಿಯೋನ ಪಾಸ್ ಮಾಡಿ ನಾಯ್ಸ್ ರಿಡಕ್ಷನ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳೇ ನೀವು ನಾಯ್ಸ್ ರಿಡಕ್ಷನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಂಡ್ರಿ. ಇವತ್ತು ನಾನು ನಿಮಗೆ ಕೊಡ್ತಿರೋ ಆ್ಯಕ್ಟಿವಿಟಿ ನಿಮ್ಮದೇ ಆದಂಥ ಒಂದು ಆಡಿಯೋಗೆ ನಾಯ್ಸ್ ರಿಡಕ್ಷನ್ನ ಮಾಡಿ. ಧನ್ಯವಾದಗಳು.